ಬಂಡಾಯ ಇವತ್ತಾದ್ರೂ ಶಮನ ಆಗತ್ತಾ? ಪ್ರೀತಂ ಗೌಡ ಪ್ರಜ್ವಲ್ ರೇವಣ್ಣ ಇವತ್ತು ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಯುಗಾದಿ ಪ್ರಯುಕ್ತ ಪ್ರೀತಂ ಗೌಡ ಹಾಸನಕ್ಕೆ ಬರಲಿದ್ದಾರೆ. ಬಹಳ ದಿನಗಳಿಂದ ಈ ಜಟಾಪಟಿ ನಡೀತಾ ಇದೆ. ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಪ್ರೀತಂ ತಮ್ಮ ಪರ ಪ್ರಚಾರ ನಡೆಸ್ತಾರೆ ಅಂತಲೇ ಕೇಳ್ತಾ ಇದ್ದಾರೆ. ಆದ್ರೆ ಇನ್ನೂ ಕೂಡ ಪ್ರೀತಂ ಗೌಡ ಪ್ರಚಾರದ ಅಖಾಡಕ್ಕೆ ಇಳಿದಿಲ್ಲ. ತಮ್ಮ ಆಪ್ತರಿಗೂ ಕೂಡ ಅಂಥದ್ದೊಂದು ಆದೇಶವನ್ನ ಕೊಟ್ಟಿಲ್ಲ. ಇದು ಪ್ರಜ್ವಲ್ ರೇವಣ್ಣ ಟೆನ್ಷನ್ಗೆ ಕಾರಣ ಆಗಿದೆ. ಪ್ರೀತಂ ಗೌಡ ಇವತ್ತು ಯುಗಾದಿ ಪ್ರಯುಕ್ತ ಹಾಸನಕ್ಕೆ ಬರಲಿದ್ದಾರೆ. ಹಾಸನಕ್ಕೆ ಬಂದಾಗ ಪ್ರಜ್ವಲ್ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಪ್ರೀತಂ ಗೌಡ ಮನೆಗೆ ಖುದ್ದು ಪ್ರಜ್ವಲ್ ಹೋಗೋ ಸಾಧ್ಯತೆ ಕೂಡ ಇದೆ. ಚುನಾವಣಾ ಪ್ರಚಾರಕ್ಕೆ ಪ್ರಜ್ವಲ್ ರೇವಣ್ಣ ಆಹ್ವಾನಿಸಲಿದ್ದಾರೆ. ಪ್ರತಿಷ್ಠೆ ಬದಿಗಿಟ್ಟು ಪ್ರೀತಂ ಗೌಡ ಮನೆಗೆ ಪ್ರಜ್ವಲ್ ರೇವಣ್ಣ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದುವರೆಗೂ ಪ್ರಜ್ವಲ್ ರೇವಣ್ಣ ಪ್ರೀತಂ ಗೌಡ ಭೇಟಿಯಾಗಿಲ್ಲ. ಆದ್ರೂ ಕೂಡ ಪ್ರೀತಂ ತಮ್ಮ ಪರ ಪ್ರಚಾರ ನಡೆಸ್ತಾರೆ ಅಂತಲೇ ಪ್ರಜ್ವಲ್ ರೇವಣ್ಣ ಹೇಳ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಹಾಸನದ ಬಂಡಾಯ ಇವತ್ತಾದ್ರೂ ಶಮನ ಆಗತ್ತಾ? ಚುನಾವಣೆ ಹತ್ರ ಬರ್ತಾ ಇದೆ. ಪ್ರೀತಂ ಗೌಡ ಇನ್ನೂ ಕೂಡ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಪರ ಪ್ರಚಾರಕ್ಕೆ ಇಳಿದಿಲ್ಲ. ಮತ್ತೊಂದ್ ಕಡೆ ಪ್ರಜ್ವಲ್ ಕೂಡ ಹೇಳ್ತಾ ಇದ್ದಾರೆ ಪ್ರೀತಂ ನನ್ನ ಪರ ಪ್ರಚಾರ ಮಾಡ್ತಾರೆ ಅಂತ. ಇವತ್ತೇನಾದ್ರೂ ಪ್ರಜ್ವಲ್ ರೇವಣ್ಣ ಪ್ರೀತಂ ಗೌಡ ಮನೆಗೆ ಭೇಟಿ ನೀಡ್ತಿದ್ದಾರಾ? ಇಬ್ರು ಭೇಟಿ ಆಗ್ತಾರಾ? ಬಂಡಾಯ ಶಮನ ಆಗುತ್ತಾ? ಶ್ವೇತಾ, ಹಾಸನದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಆದ್ರೂ ಸಹ ಪ್ರೀತಂ ಗೌಡ್ರು ಮತ್ತು ಜೆಡಿಎಸ್ ನಾಯಕರ ನಡುವಿನ ಮನಸ್ಸು ಹಾಗೇ ಇದೆ ಅನ್ನೋದಕ್ಕೆ ಇದುವರೆಗೂ ಮುಖಾಮುಖಿ ಆಗದೆ ಇರೋದೇ ಸಾಕ್ಷಿಯಾಗಿದೆ. ಸಮನ್ವಯ ಸಭೆಗಳು 2-3 ಸಭೆಗಳಾದ್ರೂ ಸಹ ಇದುವರೆಗೂ ಯಾವುದೇ ಸಭೆಗಳಲ್ಲಿ ಪ್ರೀತಂ ಗೌಡ್ರು ಭಾಗವಹಿಸಿಲ್ಲ. ಹೀಗಾಗಿ ಹಾಗೆ ಅವರ ಭಿನ್ನಮತ ಹಾಗೆ ಮುಂದುವರೆದಿದೆ ಅನ್ನುವಂತಹ ಜೊತೆಗೆ ಮುಂದುವರೆದ ಭಾಗವಾಗಿ ಪ್ರೀತಂ ಗೌಡ್ರ ಬೆಂಬಲಿಗರು ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಶ್ರೇಯಸ್ ಪಟೇಲ್ ಅವರ ಜೊತೆಯಲ್ಲಿ ಗುರುತಿಸಿಕೊಂಡಂತ ಫೋಟೋಗಳು ಸಹ ವೈರಲ್ ಆಗಿದೆ. ಇದು ಸಾಕಷ್ಟು ಟೆನ್ಷನ್ ಅನ್ನ ಜೆಡಿಎಸ್ ನಾಯಕರಿಗೆ ತಂದೊಡ್ಡಿದೆ. ಮುಂದುವರೆದ ಭಾಗವಾಗಿ ಇಂದು ಪ್ರೀತಂ ಗೌಡ್ರನ್ನ ಭೇಟಿಯಾಗೋದಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಪ್ರೀತಂ ಗೌಡ್ರು ಇವತ್ತು ಹಾಸನ ನಿವಾಸದಲ್ಲಿ ಇರ್ತಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ಭೇಟಿಯಾಗಿ ಮುಖಾಮುಖಿ ಭೇಟಿಯಾಗಿ ಕೆಲವೊಂದು ಚರ್ಚೆಗಳನ್ನ ಮಾಡಲಿದ್ದಾರೆ ಪ್ರೀತಂ ಗೌಡ್ರು ಜೊತೆ ಪ್ರಜ್ವಲ್ ರೇವಣ್ಣ ಅನ್ನುವಂತಹದ್ದು ಈಗ ಇರುವಂತಹ ಮಾಹಿತಿ. ಇದು ಎಷ್ಟರ ಮಟ್ಟಿಗೆ ಫಲಪ್ರದ ಆಗುತ್ತೆ ಅನ್ನುವಂತಹ ಜೊತೆಗೆ ಈ ಭೇಟಿಗೆ ಏನು ಚರ್ಚೆ ನಡೆದಿದೆ, ವಿಚಾರ ಇದೆ, ಇದು ಇವತ್ತು ಪ್ರೀತಂ ಗೌಡ್ರನ್ನ ಪ್ರಜ್ವಲ್ ರೇವಣ್ಣ ಭೇಟಿ ಆಗ್ತಾರ ಅನ್ನುವಂತಹದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಪ್ರೀತಂ ಗೌಡ್ರು ತಮ್ಮ ಮನೆಯಲ್ಲಿ ಇರೋ ಕಾರಣಕ್ಕಾಗಿ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಲಿದ್ದಾರೆ. ಜೊತೆಗೆ ಪ್ರೀತಂ ಗೌಡ್ರು ಚುನಾವಣಾ ಪ್ರಚಾರಕ್ಕೆ ಆಗಮಿಸಿ ನನ್ನ ಪರವಾಗಿ ಚುನಾವಣಾ ಪ್ರಚಾರವನ್ನು ನಡೆಸಿ ಅನ್ನುವಂತಹ ಆಹ್ವಾನವನ್ನು ಸಹ ಖುದ್ದು ಪ್ರಜ್ವಲ್ ರೇವಣ್ಣ ನೀಡಲಿದ್ದಾರೆ ಅನ್ನುವಂಥದ್ದು ಸದ್ಯದ ಮಾಹಿತಿ. ಈಗ ಸಾಕಷ್ಟು ಟೆನ್ಷನ್ ಅನ್ನ ಜೆಡಿಎಸ್ ನಾಯಕರಿಗೆ ತಂದೊಡ್ಡಿರತಕ್ಕಂಥದ್ದು ಪ್ರೀತಂ ಗೌಡ್ರ ನಡೆ. ಪ್ರೀತಂ ಗೌಡ್ರ ಜೊತೆಯಲ್ಲಿ ಪ್ರೀತಂ ಗೌಡ್ರ ಬೆಂಬಲಿಗರು ಸಹ ಇದುವರೆಗೂ NDA ಅಭ್ಯರ್ಥಿ ಆಗಿರುವ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಯಾವುದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿಲ್ಲ. ಜೊತೆಗೆ ಪ್ರಚಾರ ಸಭೆಗಳಲ್ಲೂ ಸಹ ಕಾಣಿಸ್ಕೊಂಡಿಲ್ಲ. ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಹೀಗಾಗಿ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವ ಈ ಹೊತ್ತಲ್ಲೂ ಸಹ ಅಂತರ ಇದೇ ರೀತಿ ಮುಂದುವರೆದ್ರೆ ಜಿಲ್ಲೆಯ ಮತ್ತು ಲೋಕಸಭಾ ಕ್ಷೇತ್ರದ ಜನರಿಗೆ ಒಂದು ರಾಂಗ್ ಮೆಸೇಜ್ ಹೋಗುತ್ತೆ ಅನ್ನುವಂತ ಆತಂಕ ಜೆಡಿಎಸ್ ನಾಯಕರಿಗೆ ಶುರುವಾಗಿದೆ. ಹೀಗಾಗಿ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಯುಗಾದಿ ಹಬ್ಬದ ನೆಪದಲ್ಲಿ ಒಂದು ಭೇಟಿಯನ್ನ ಮಾಡಿ ಚರ್ಚೆಯನ್ನ ಮಾಡಲಿದ್ದಾರೆ ಅನ್ನುವಂಥದ್ದು ಸದ್ಯದ ಮಾಹಿತಿ. ಶ್ವೇತಾ, ಎಸ್, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.